ಈಗ ನವ ಮುತ್ತಿನ ತಂಡದಿಂದ ರೈಡಿಂಗ್ ಬರ್ತಿದ್ದಾರೆ. ಹೌದು, ಇದೇನಾಗುತ್ತಂತ ಕಾದ್ ನೋಡ್ಬೇಕು. ಮುತ್ತಿನ ಕೊಪ್ಪದ ಹಳೆಯ ಹುಲಿ ಅಂತಾರೆ ಪ್ರಕೃತ ಮಿಥುನ್, ಹಳೆಯ ಆಟಗಾರ, ಜರ್ಸಿ ನಂಬರ್ 07 ನಲ್ಲಿ ನೋಡ್ತಿದ್ದಾರೆ. ಹೌದು, ಇವರು ಕಳೆದ ಪಂದ್ಯದಲ್ಲಿ ಸೂಪರ್ ರೈಡ್ ಮಾಡಿರ್ತಾರೆ. ಧನ್ಯವಾದಗಳು. ಇದ್ರ ಬಗ್ಗೆ ಏನಂತೀರಾ ಫಾಜಿಲ್ ಅವರೇ? ಅವ್ರದ್ದು ಈ ಏಜ್ ನಲ್ಲಿ ಅವ್ರು ಆಡ್ತಿದ್ದಾರೆ ಅಂದ್ರೆ ಅದೇ ಒಂದು ದೊಡ್ಡ ಒಂದು ಹುಮ್ಮಸ್ಸು. ಅದೇ ಕಬಡ್ಡಿಯ ಒಂದು ಏನೇ ಚಕ್ಕತೆ ಇದೆ ಅದನ್ನ ಕನ್ಕೋಬಹುದು ಇದ್ರಲ್ಲಿ. ಹೌದೌದೌದು, ಇದರಲ್ಲಿ ಎರಡು ಮಾತಿಲ್ಲ. ಈಗ ಜರ್ಸಿ ನಂಬರ್ 38. ಹೌದು, ಮಲ್ಲಿಕಾರ್ಜುನ ತಂಡ ಬಲಿಷ್ಠ ಆಟಗಾರ ಅಂತಾನೆ ಹೆಸರಾದಂತ ಕೊನೆಯ ಪಂದ್ಯದಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡುತ್ತಾರೆ. ಹಾಗೆ ಈ ಪಂದ್ಯದಲ್ಲಿ ಗೆದ್ದವರಿಗೆ 14,000, ಹಾಗೆ ಸೋತವರಿಗೆ 7,000ಗಳನ್ನು ನಗದಾಗಿ ಕೊಡಲಾಗುವುದು. ಹಾಗೆ ಎರಡು ತಂಡಗಳಿಗೂ ಆಕರ್ಷಕ ಟ್ರೋಫಿ ಇರುತ್ತೆ. ಇಲ್ಲ ನೋಡ್ಬೇಕು. ಮತ್ತೆ ಹಳೆ ಹುಲಿ ಏನ್ ಮಾಡ್ತಾರಂತ ಕಾದ್ ನೋಡ್ಬೇಕು. ಈ ಮಲ್ಲಿಕಾರ್ಜುನ್ ಬಲೆಗೆ ಬೀಳ್ತಾರ ಇಲ್ಲೋ ಅಂತ ಕಾದ್ ನೋಡೋಣ. ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ಇಲ್ಲ 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 ನೋಡುವ ಎಂತಾಗುತ್ತಂತ. ಹೌದು, ಹಳೆ ಹುಲಿ. ಮತ್ತೆ ಯಾವುದೇ ಅಂಕವಿಲ್ಲದೆ ಮರಳಿ ಮನೆಗೆ. ಈಗ ಮತ್ತೆ ಪೂಜಾರಿ ಜರ್ಸಿ ನಂಬರ್ 33ರಲ್ಲಿ ನೀರು, ಅಲ್ಲಿ ಬ್ಯಾಕ್ ಸೈಡ್ ನೀರನ್ನ ಪ್ರೊವೈಡ್ ಮಾಡ್ಬೇಕು ಪೂಜಾರಿ ಅವರು. ಹೌದು ಹೌದು, ಸುಲ್ತಾನ್ ಅವರ ಎದೆಗೆ ತಾಕಿದೆ. ಹೌದು, 1 ಪಾಯಿಂಟ್ ಮಲ್ಲಿಕಾರ್ಜುನ್. ಸುಲ್ತಾನ್, ನೌಶಾದ್ ಮತ್ತೆ ಹಳೆಯ ಆಟಗಾರ, ಬಲಿಷ್ಠ ಆಟಗಾರ, ಥರ್ಡ್ ಮ್ಯಾನ್ ಜರ್ಸಿ ನಂಬರ್ 4, ಥರ್ಡ್ ಮ್ಯಾನ್ ಪುಷ್ ಹಿಟ್ ಅಂತಾನೆ ಹೇಳ್ಬಿಟ್ಟು ಹೆಸರಂತ ಆಟಗಾರ ನೌಶಾದ್ ಅವರು ಅಂಕಣದಲ್ಲಿ. ಹೌದು, ಕಾಲು ಇಲ್ಲ. ಮಧ್ಯದಲ್ಲಿ ಅವರ ಕನ್ಫರ್ಮೇಶನ್ ಕಾದು ನೋಡ್ಬೇಕು. ಹೌದು, ಅಲ್ಲಿ ರಿಮೋಟ್ ತಗೊಂಡಿದ್ದಾರೆ. ನೌಶಾದ್ ಅವ್ರ ಕಾಲಲ್ಲಿ ಇಂಜರಿ. ಈ ಮುತ್ತಿನ ಕೊಪ್ಪ ಟೀಮ್ ಕುರಿತು ಏನ್ ಹೇಳ್ತೀರಾ ಪ್ರಸನ್ನ? ಮುತ್ತಿನ ಕೊಪ್ಪ ಟೀಮ್ ಅದು ಸರ್ವಿಸ್ ಇಲ್ಲ, ಏಜ್ ಅನ್ನೋದು ಮ್ಯಾಟ್ರೇ ಬರಲ್ಲ ಟೀಮಲ್ಲಿ. ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡ ಮಕ್ಕಳು ಇದ್ದಾರೆ, ಹಂಗಾಗಿ ಒಂದ್ ಸ್ವಲ್ಪ ಹಿರಿಯ ಟೀಮ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳ್ತೀರಾ? ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಸೈಡ್ ಇದ್ದಾರೆ, ಮಿಥುನ್ ಅವರು ಇದ್ದಾರೆ, ಎಲ್ಲ ಹಳೆ ತಲೆಗಳು. ಏಜ್ ಆದ್ರೂ ಆಟ ಹಳೆದ. ಹೌದು, ಗಿರೀಶ್ ಅನ್ನೋ ಏಜ್ ಆಗಿದೆ. ಗಿರೀಶ್ ಅವರು ಹಳೆ ಹುಲಿ. ಅವ್ರ ಇರೋದನ್ನ ನೋಡಿದ್ರೆ ಇಲ್ಲಿ ನಮ್ಮ ಅಭಿಮಾನಿಗಳೇನ್ ಹೇಳ್ತೀರಾ ಇದ್ರ ಬಗ್ಗೆ, ಗಿರೀಶ್ ಅವ್ರ ಬಗ್ಗೆ? ಅಭಿಮಾನಿಗಳು ರೊಚ್ಚಿಗೆ ಹೇಳ್ಬಾರ್ದು, ಶಾಂತ ರೀತಿಯಿಂದ ವರ್ತಿಸ್ಬೇಕಿಲ್ಲ ಅಭಿಮಾನಿ ದೇವರುಗಳು. ಹೌದು ಹೌದು, ಇದಕ್ಕೆ ಇವರು ಹುಣಸೆಹಣ್ಣು. ದ್ವಿತೀಯ ಬಹುಮಾನ 7,000 ಮೊಹಮ್ಮದ್ ನಯಾಜ್ ಮರ್ದಾನ್ ಹಾಗೂ ಟ್ರೋಫಿ ದಾನಿಗಳಾದಂತಹ ವಿಲ್ಸನ್ ಅವರು ಟ್ರೋಫಿ ದಾನಿಗಳು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಅವರು 3 ಟ್ರೋಫಿನ ಅವರೇ ಕೊಟ್ಟಿರೋದು. ಹಂಗಾಗಿ ಈಗ ಜರ್ಸಿ ನಂಬರ್ ಜಂಪಿಂಗ್. ಹೌದು, ಇದೊಂದು ಪಾಯಿಂಟ್ ಮಲ್ಲಿಕಾರ್ಜುನ್ ತಂಡಕ್ಕೆ. ಒಂದು ಸಣ್ಣ ಗಲಿಬಿಲಿ ಸುಲ್ತಾನ್ ಅವ್ರನ್ನ ಆದಂತ ಒಂದು ಸಣ್ಣ ತಪ್ಪಿಂದ 1 ಪಾಯಿಂಟ್ ಮಲ್ಲಿಕಾರ್ಜುನ್ ತಂಡಕ್ಕೆ ಹೋಗ್ತಾ ಇದೆ. ಹೌದು, ಕಬೀರ್ ಸಾರಿ ಹರ್ಷ ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿರ್ತಕ್ಕಂಥ ಹರ್ಷ ಬಂದಿದ್ದಾರೆ ಅಂಕಣಕ್ಕೆ. ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದಂತ ಹರ್ಷ. ಇಲ್ಲ, ಬಟ್ ಮಲ್ಲಿಕಾರ್ಜುನ್ ಬಲೆಗೆ ಬಿದ್ದ ಹರ್ಷ. ಈಗ 33 ಜರ್ಸಿ ನಂಬರ್ 33 ನೌಶಾದ್ ಅವರು ಅದು ಬೇಗ ರೆಡಿ ಆಗ್ಬೇಕು, ಆಗ್ತಾ ಇದ್ದಾರೆ. ಹಾಗೆ ರೈಡರ್ ನಂಬರ್ 33 ಜರ್ಸಿ ನಂಬರ್ 33 ಪೂಜಾರಿ. ಹೌದು, ಲಾಸ್ಟ್ ಮ್ಯಾಚ್ ನಲ್ಲಿ ಸೂಪರ್ ರೈಡ್ ಕೂಡ ತಗೊಂಡೋಗಿದ್ರು. ಹೌದು, ಇದೊಂದು ಸುಜಿ ಅವರಿಂದ ಆದಂತ ತಪ್ಪು. ಮತ್ತೆ ಹಳೆ ಹುಲಿ ಸುಜಿ ಅವರು ಮತ್ತೆ ಅಂಕಣದಲ್ಲಿ ಏನ್ ಮಾಡ್ತಾರೆ ಕಾದ್ ನೋಡೋಣ. ಹುಲಿ ಹಳೆಯ ಆಟವನ್ನ ತೋರಿಸ್ಕೊಟ್ಟಿದ್ದಾರೆ.
ಏನಂತೀರಾ ಪ್ರಸನ್ನ ಅವರೇ? ಹಳೆ ಹುಲಿ ಹಳೆ ಆಟ ತೋರಿಸ್ಕೊಟ್ಟಿದ್ದಾರೆ. ಹೌದು, 2 ಅಂಕ ತಂಡಕ್ಕೆ. ಮುತ್ತಿನಕೊಪ್ಪ ಎ ತಂಡಕ್ಕೆ 2 ಅಂಕ. ಮತ್ತೆ ಮತ್ತೆ ಮಲ್ಲಿಕಾರ್ಜುನ್ ತಂಡದಿಂದ ದಾಳಿ ಏನ್ ಮಾಡ್ತಾರಂತ ಕಾದ್ ನೋಡ್ಬೇಕು. ಏನಾದ್ರೂ ಬೇರೆ ಕಾದ್ ಹೋಗುತ್ತಾ? ಜರ್ಸಿ ನಂಬರ್ 33. ಹೌದು, ಪೂಜಾ. ಹೌದು, ಸೈದಣ್ಣವರು ಹೋದ್ ಮ್ಯಾಚ್ ಕ್ಯಾಚ್ ಹಾಕಿಲ್ಲ. ಮಲ್ಲಿಕಾರ್ಜುನ್ ತಂಡದ ಭರವಸೆ ಆಟಗಾರ ಪೂಜಾರಿ. ನಂಬರ್ 33. ಹೌದು, ರಕ್ಷಣಾತ್ಮಕವಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಗಿರೀಶ್ ಅವರ ಆಟಕ್ಕಾಗಿ ಅಭಿಮಾನಿಗಳು ರೊಚ್ಚಿಗಿದ್ದಾರೆ. ಅವ್ರ ಆಟ ಬರಬೇಕು. ಹೌದು, ಗಿರೀಶ್ ಬೋನಸ್ ಪಾಯಿಂಟ್ 4. ಮಲ್ಲಿಕಾರ್ಜುನ್ 4, ಮುತ್ತಿನಕೊಪ್ಪ 3. 1 ಅಂಕಣದ ಮುಂಚೂಣಿಯಲ್ಲಿ ಮಲ್ಲಿಕಾರ್ಜುನ್. ಹರ್ಷ. ಹೌದು ಪಾಯಿಂಟ್ ಇದೆ ನೋಡಿ. ಸ್ಟೇಟ್ ಲೆವೆಲ್ ಪ್ಲೇಯರ್ ಆಟ. ಸ್ಟೇಟ್ ಲೆವೆಲ್ ಪ್ಲೇಯರ್ ಹರ್ಷ ಅವರು. ಪೂಜಾರಿ ಮತ್ತೆ ಪ್ರಯತ್ನದಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಈಗ ರೇಷಿಯೋ ಸಮಬಲದಲ್ಲಿ ಓಡಾಡ್ತಿದೆ. ನೋಡೋಣ ಏನಾಗುತ್ತೆ. ಇದು ಫೈನಲ್ ಪಂದ್ಯಾವಳಿ. 14 ಓವರ್ ಆಟ. ಇಲ್ಲ, ಸುಲ್ತಾನ್ ಅವರಿಂದ ಕೈ ಜಾರಿದೆ. 2 ಅಂಕ. ಹೌದು, 2 ಅಂಕ. ಸುಲ್ತಾನ್ ಅವರ ಒಂದು ಸಣ್ಣ ತಪ್ಪು. ಹೌದು, ಹರ್ಷ ಏನ್ ಮಾಡ್ತಾರಂತ ಕಾದ್ ನೋಡ್ಬೇಕು. ಒಳ್ಳೆಯ ಆಟಗಾರ ಮಲ್ಲಿಕಾರ್ಜುನ್ ತಂಡಕ್ಕೆ ಬಲೆಗೆ ಬೀಳ್ತಾರ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ. ಇದು ಫೈನಲ್ ಪಂದ್ಯಾವಳಿ. ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ಅತಿ ರೋಚಕತೆಯಿಂದ ಬಂದು ನೋಡ್ತಾ ಇರುವಂತಹ ಪಂದ್ಯಾವಳಿ. ಫೈನಲ್ ಪಂದ್ಯಾವಳಿ. ಹೌದು, ಈ ಪಂದ್ಯದ ನಂತರ ಅದ್ಭುತವಾಗಿ ಕ್ಯಾಚ್ ಹಾಕಿದ್ದಾರೆ ಸೈದನವರು ಹಾಗೂ ಗಿರೀಶ್ ಅವರು. ಬರುತ್ತೆ ಬೇಕು, ಟೈಮ್ ತಗೊಳುತ್ತೆ, ಇನ್ನು ಬೇಕು. ಹೌದು, ಗಿರೀಶ್ ಅವರ ಆಟಕ್ಕೆ ಎಲ್ಲ ರೊಚ್ಚಿಗೆದ್ದಿದ್ದಾರೆ. 7-5. ಮಲ್ಲಿಕಾರ್ಜುನ 7, ಮುತ್ತಿನಕೊಪ್ಪ 5. ಮೊಹಮ್ಮದ್ ಫಯಾಜ್ ಹಾಗೂ ದ್ವಿತೀಯ ಬಹುಮಾನ ಮೊಹಮ್ಮದ್ ನಯಾಜ್ ಹಾಗೂ ತೃತೀಯ ಬಹುಮಾನ ನಮ್ಮ ವಿಲ್ಸನ್ ವರ್ಗೀಸ್ ಅವರು ಹಾಗೂ ಟ್ರೋಫಿ ದಾನಿಗಳಾದಂತಹ ನಮ್ಮ ವಿಲ್ಸನ್ ವರ್ಗೀಸ್. ಹೌದು, ಕಾತಾಡ್ಬೇಕು ಅಂತ ಕಡೆಯಿಂದ ಗಿರೀಶ್ ಅವರಿಂದ ಇದೊಂದು ತಪ್ಪಾಗಿದೆ. ಹೌದು, ಇದೊಂದು ಪಾಯಿಂಟ್ ಹೋಗಿದೆ. ಮಲ್ಲಿಕಾರ್ಜುನಕ್ಕೆ 1 ಅಂಕ. ಹರ್ಷ ರೈಡಿಂಗ್ ಅಲ್ಲಿ ಹರ್ಷ ಒಂಥರ ಐಕನ್ ಪ್ಲೇಯರ್ ತರ ಮಿಂಚ್ತಾ ಇದಾರೆ. ಏನಂತೀರ ಇದ್ರ ಬಗ್ಗೆ? ಹೌದೌದು, ನೋಡಿ ಇಂಜುರಿ ಆಗಿದೆ ಅವ್ರ ಟೀಮ್ ಅಲ್ಲಿ. ಪಾಯಿಂಟ್ ಮಲ್ಲಿಕಾರ್ಜುನ. ನೌಷದ್ ಅವರು ಮತ್ತೆ ಮರಳಿ ಬಂದಿದ್ದಾರೆ ಈ ವಿಷಯದಾಗಿಲ್ಲ. ಹೌದು, ಮತ್ತೆ ಏನಾಗುತ್ತೆ ಅಂತ ಕಾತಾಡ್ಬೇಕು. ಮುತ್ತಿನಕೊಪ್ಪ ಬಾಲೆ ಏನಾಗುತ್ತೆ? ನೌಷಾದ್ ಅವರು ಟ್ರೈ ಮಾಡ್ತಿರೋ ಇಲ್ಲ. ಹೌದು, ಸಿಗುತ್ತೆ. ಸಿಜಿ ಅವರು ಮುಟ್ಟಿದ್ರು. ಹೌದು, ಏನಂತೀರಾ ಫಜಲ್? ಮುತ್ತಿನಕೊಪ್ಪ ತಂಡಕ್ಕೆ 1 ಅಂಕ ಬಂದಿದೆ. ಹೌದು, ಒಂದು ಚೇತರಿಕೆ ಕಾಣ್ತಾ ಇದೆ. ತಂಡದ ಮೊತ್ತ 6-9. 3 ಅಂಕಗಳ ಮುನ್ನಡೆ ಮಲ್ಲಿಕಾರ್ಜುನ ಹೆಮ್ಮೂರು. ಮಿಥುನ್ ಹಳೆ ಹುಲಿ ಮತ್ತೆ ಅಂಕಣಕ್ಕೆ. ಮತ್ತೆ ಮಾಗದೊಮ್ಮೆ ಏನಾಗುತ್ತೆ ತಕೊಂಡು ನೋಡ್ಬೇಕು. ಪಾಯಿಂಟ್ ಬರುತ್ತಾ ಇಲ್ವಾ ಏನಂತ ಕಾದ್ ನೋಡ್ಬೇಕಾಗುತ್ತೆ. ಈ ಬೇಕು, ಈಗ ಪಾಯಿಂಟ್ ಬೇಕು. ಏನಂತೀರ ಪ್ರಸನ್ನ ಅವರೇ? ಬೇಕೇ ಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಇಲ್ಲ, ವಿಫಲ. ಹೌದು, ಮಲ್ಲಿಕಾರ್ಜುನಕ್ಕೆ ಮತ್ತೊಂದು ಅಂಕ ಸೇರ್ಪಡೆ. ಲಾಸ್ಟ್ 5 ಮಿನಿಟ್ಸ್. ಕೇವಲ 5 ನಿಮಿಷಗಳು ಮಾತ್ರ ಬಾಕಿ ಇರ್ತದೆ. ಹೌದು,